ನಮ್ಮ ಫಸ್ಟ್ ಟಾಪಿಕ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಆ್ಯಂಡ್ ಫಸ್ಟ್ ಟಾಪಿಕ್ ಅದ್ರಲ್ಲಿ ಚೂಸ್ ಮಾಡ್ತಿರೋಂಥದ್ದು ಕೆ ಡಿ, ರೀಸೆಂಟಾಗಿ ರಿಲೀಸ್ ಮಾಡಿದಂಥ ಕೆ ಡಿ ಮೂವಿ. ಅದ್ರ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತೀನಿ. ಸೊ ಫಸ್ಟು ಒಂದು 2 ಪಾರ್ಟ್ಸಾಗಿ ಡಿವೈಡ್ ಮಾಡೋಣ, ಒಂದು ನೆಗೆಟಿವ್ ಆ್ಯಂಡ್ ಒಂದು ಪಾಸಿಟಿವ್. ಫಸ್ಟ್ ನೆಗೆಟಿವ್ ಹೇಳ್ತಾ ಹೋಗ್ತೀನಿ, ಆಮೇಲೆ ಪಾಸಿಟಿವ್ ಹೇಳ್ತೀನಿ, ಆಮೇಲೆ ಒಂದು ಸಮ್ಮರಿ ರೀತಿ ನನಗೇನು ಅನ್ನಿಸ್ತು ಓವರ್ ಆಲ್ ಸಿನಿಮಾ ಅಂತ ಹೇಳ್ತೀನಿ. ನೆಗೆಟಿವ್ ವೈಸ್ ಬಂದರೆ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲೇ ಫುಲ್ ನಾಯ್ಸ್ ಪೊಲ್ಯೂಷನ್. ಅಂದರೆ ಡೈಲಾಗ್ಸ್ ಫುಲ್ ಲೆಂತಿ ಆಗಿದೆ, ಹೈ ಪಿಚ್ಚಲ್ಲಿದೆ, ಸ್ಕ್ರೀನ್ ಪ್ಲೇ ಫಾಸ್ಟ್ ಆಗಿದೆ. ಸೊ ನಿಮಗೆ ಅಟ್ಲೀಸ್ಟ್ ಒಂದು 5 ಸೆಕೆಂಡ್ ಗ್ಯಾಪ್ ಕೊಡಿ ಅನ್ನೋ ಅಷ್ಟು ಫೀಲ್ ಬರುತ್ತೆ. ನಮಗೇನು ಅನಿಸುತ್ತೆ, ಗುರು 5 ಸೆಕೆಂಡ್ ಗ್ಯಾಪ್ ಕೊಡಿ ಗುರು ಅಂತ. ಮೊದಲೇ ಧ್ರುವ ಸರ್ಜಾ ಅವ್ರಿಗೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, ಅವರು ಅಂದರೆ ಲಾಂಗ್ ಡೈಲಾಗ್ಸ್ ಹೇಳ್ತಾರೆ ಹೈ ಪಿಚ್ಚಲ್ಲಿ. ಅದ್ರ ಜೊತೆಗೆ ಅಟ್ಲೀಸ್ಟ್ ಹೀರೋಯಿನ್ ಬಂದಾಗಲಾದ್ರೂ ಸುಮ್ಮನೆ ಅಟ್ಲೀಸ್ಟ್ ಸ್ವಲ್ಪ ಸೆಟಲ್ ಆಗುತ್ತೆ ಅಂದರೆ ಹೀರೋಯಿನ್ನು ಬಾಯ್ಬಡ್ಕೆ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಹೆಂಗನ್ನಿಸ್ತು ಅಂದರೆ ತುಂಬ ನಾಯ್ಸ್ ಇತ್ತು ಅನಿಸ್ಬಿಡ್ತು. ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ಲಿ ಸಾಂಗ್ ವೈಸ್ ಬಂದಾಗ ಸಾಂಗ್ ಆ್ಯಡ್ ಎಲ್ಲೆಲ್ಲೋ ಮಾಡಿದ್ದಾರೆ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ನೀವು ಕ್ಲೈಮ್ಯಾಕ್ಸ್ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅಂದಾಗ ಸಾಂಗ್ ಬರ್ತಿದೆ. ನನಗದು ಅವಶ್ಯಕತೆ ಏನಿತ್ತು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಮೂರನೇದು ನನಗೆ ಗೊತ್ತಿಲ್ಲ, ಕಾಮಿಡಿ ಸೆನ್ಸು ನಮಗಂಗೆ ಅನಿಸ್ತಿದ್ಯಾ ಅಥವಾ ಜನಕ್ಕೆ ನಿಜವಾಗ್ಲೂ ವಾವ್ ಮೈಸೂರು ನೋಡುಗರು ಮೈಸೂರು ಅಂದರೆ ಕಾಮಿಡಿ ಸೆನ್ಸೇ ಹೊಟ್ಟೋಗಿದೆಯಾ ಅಂತ ನಮ್ಮ ಜನಕ್ಕೆ. ಅಂದರೆ ಸುಮ್ಮನೆ ಕೆರೋಸಿನ್ ತರ್ತೀನಿ ಅಂದರೆ ನಗ್ತಿದ್ದಾರೆ, ಅಥವಾ ನಮ್ಗೆ ಹಂಗೆ ಅನಿಸ್ತಿದ್ಯಾ ಏನೋ ನನಗಂತೂ ಗೊತ್ತಿಲ್ಲ. ಎಷ್ಟೊಂದು ಜನ ಸುಮ್ಮನೆ ನಗ್ತಾ ಇದ್ದಾರೆ ಗುರು ಆ್ಯಕ್ಚುಲಿ. ಬಟ್ ನಿಜವಾಗ್ಲೂ ಕಾಮಿಡಿ ಅನಿಸಿದ್ದು ಅಥವಾ ನಿಜವಾಗ್ಲೂ ನಂಗೆ ನಗು ಬಂದಿದೆ ಏನಂದರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ರಮೇಶ್ ಅರವಿಂದ್ ಅವರು ಡೈಲಾಗ್ ಹೊಡಿತಾ ಮಲಗಿರೋರನ್ನ ಎಬ್ಬಿಸ್ಬಿಡ್ತಾರೆ. ಅದು ನಿಜವಾಗ್ಲೂ ಕಾಮಿಡಿಯಾಗೆ ಆ್ಯಡ್ ಮಾಡಿದ್ರೆ, ಸೀರಿಯಸ್ ಆಗಿ ಆ್ಯಡ್ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಸೀರಿಯಸ್ ಆಗಿ ಏನಾರು ಆ್ಯಡ್ ಮಾಡಿದ್ರೆ ಇಟ್ ಡಿಂಟ್ ವರ್ಕ್ಔಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅದು ಅವಶ್ಯಕತೆಯೇ ಇರಲಿಲ್ಲ. ಅಂದರೆ ಸ್ಟೋರಿ ವೈಸಲ್ಲಿ ಸುಮ್ಮನೆ ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ನೋಟಲ್ಲಿ ಎಂಡ್ ಮಾಡಬೇಕಂತ ಮಾಡಿದ್ದಾರೆ. ಅದಾದಮೇಲೆ ಅದು ಕಂಟಿನ್ಯೂನೂ ಆಗೋಲ್ಲ. ಸೊ ಸ್ಟೋರಿ ವೈಸ್ ಬಂದರೆ ಅದು ಆಲ್ಮೋಸ್ಟ್ ಇಂಟ್ರೊಡಕ್ಷನಿಂದನೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಏನಾಗುತ್ತೆ ಅಂತ ಅಲ್ಟಿಮೇಟ್ಲಿ ಎಟ್ ದ ಎಂಡ್. ಬಟ್ ಆದರೆ ಎಂಡಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಗುರು, ಅದನ್ನು ಇವಾಗಲೂ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಅದು ಏನದು ಅಂತಲೇ ಗೊತ್ತಾಗ್ತಿಲ್ಲ. ಅದನ್ನು ಬಿಟ್ಟು ನಾನು ಹೇಳ್ತಿರೋದು, ಅದನ್ನು ಬಿಟ್ಟು ಸ್ಟೋರಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ಅಂತ ಅಲ್ಟಿಮೇಟ್ಲಿ ಅಟ್ ದ ಎಂಡ್. ಆ್ಯಂಡ್ ಸಂಜಯ್ ದತ್ ಅವರು ಆಬ್ವಿಯಸ್ಲಿ ಸ್ವಲ್ಪ ಗೊತ್ತಾಗ್ತಿದೆ ವೀಕ್ ಅಂತ, ಬಟ್ ಸ್ಟಿಲ್ ಆ ಗತ್ತು ಅದೆಲ್ಲ ಇದೆ. ಅದೆಲ್ಲ ಬಿಟ್ಟರೆ ಹೀರೋಯಿನ್ ಆ್ಯಕ್ಚುಲಿ ಇಂಟ್ರಡಕ್ಷನ್ ಅವ್ರಿಗೇನು ಪಾತ್ರ ಇದೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ನನಗೇನೋ ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಅಂತ ಅನಿಸ್ತು ನನಗೆ. ಅವ್ರದ್ದು ಸೀರಿಯಸ್ ಸಿಚುವೇಷನ್ಸಲ್ಲಿ ಸೀರಿಯಸ್ ಇರುವಂಥ ಸೀನ್ಸಲ್ಲಿ ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಅಂತ ನನಗನ್ನಿಸ್ತು. ಆ್ಯಂಡ್ ಧ್ರುವ ಸರ್ಜಾ ಅವರು ಮಾರ್ಟಿನ್ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ವೈಸ್. ಬಟ್ ಅವ್ರದ್ದಲ್ಲೂ ಕೆಲವೊಂದು ಸೀನ್ಸಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು ಅಂತ ನಂದು ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಮತ್ತೊಂದು ನೆಗೆಟಿವ್ ಅಂದರೆ ಓವರ್ ಎಕ್ಸಾಜರೇಷನ್ ಸೀನ್ಸ್. ನೀವು ಎಕ್ಸಾಜರೇಟ್ ಮಾಡಿ ಪರವಾಗಿಲ್ಲ, ಬಟ್ ಓವರ್ ಎಕ್ಸಾಜರೇಟ್ ಮಾಡಿದಾಗಲೇ ಅದು ಸರಿ ಅನಿಸಲ್ಲ ಆ್ಯಕ್ಚುಲಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಫೈಟಿಂಗ್ ಸೀನ್ಸ್ ನೀವು 100 ಜನನ ಹೊಡೆಯೋದನ್ನು ತೋರಿಸ್ಬಿಡಿ ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಪ್ರೆಸೆಂಟ್ ಮಾಡೋದು ಸ್ವಲ್ಪ ಚೆನ್ನಾಗಿ ಪ್ರೆಸೆಂಟ್ ಮಾಡಿ ಅಂತ ನನಗೆ. ಬಿಕಾಸ್ ಆಬ್ವಿಯಸ್ಲಿ ಹೇಳ್ತಾರೆ ಮಗದಿರಾದಲ್ಲಿ 100 ಜನ ಹೊಡೆದಾಗ ಒಪ್ಕೋತೀರಾ, ಇಲ್ಲಿ ಯಾಕೆ ಒಪ್ಕೊಳ್ಳಲ್ಲ ಅಂದರೆ ಅಲ್ಲಿ ಪ್ರೆಸೆಂಟ್ ಮಾಡಿದ ರೀತಿ ಆಗಿತ್ತು. ಆ್ಯಂಡ್ ಇನ್ನೂ ಒಂದು ರೆಫರೆನ್ಸ್ ಕೊಟ್ಟ ನನ್ನ ಫ್ರೆಂಡು, ಗರುಡಗಮನ ರಿಷಭವಾಹನಲ್ಲಿ ರಾಜ್ಬಿ ಶೆಟ್ಟಿ ಹೊಡೆಯೋದು ಒಬ್ಬರನ್ನೇ, ಬಟ್ ಆದರೂ ಹೇಗೆ ತೋರಿಸೋರೆ, ಅದು ಹೇಗಿದೆ ಅದು ಸೀನು, ಈಗಲೂ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ಸೊ ಆ ಥರ ಏನೋ ಟ್ರೈ ಮಾಡ್ಬೋದಿತ್ತು. ಅಂದರೆ ಅಲ್ಲೇನೋ ನಡೀತಾ ಇದೆ, ಸೊ ಏನೋ ಪ್ಲ್ಯಾನ್ ಮಾಡಿ ಆ ಥರ ಹೊಡೆದಿರೋ ರೀತಿ ಆ ಥರ ಏನೋ ಟ್ರೈ ಮಾಡ್ಬೋದಿತ್ತು ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು. ಆ್ಯಂಡ್ ನೆಗೆಟಿವಲ್ಲಿ ಇನ್ನೂ ಸ್ಪೆಷಲ್ ಮೆನ್ಷನ್ ಅಂತ ಹೇಳ್ಬೇಕಂದ್ರೆ ರಮೇಶ್ ಅರವಿಂದ್ ಅವರ ವಿಗ್ಗು ಆ್ಯಂಡ್ ಪ್ರೇಮ್ಸ್ ಅವರ ಟೈಟಲ್ ಕಾರ್ಡ್. ನೀವು ಆ ಥರ ಟೈಟಲ್ ಕಾರ್ಡ್ ಯೂಸ್ ಮಾಡ್ತೀರ ಅಂದರೆ ಮಾಡಿ, ಸ್ಟಾರ್ಟಿಂಗಲ್ಲಿ ಮಾಡಿ ಅಥವಾ ಎಂಡಿಂಗಲ್ಲಿ ಮಾಡಿ. ನೀವು ಆಲ್ರೆಡಿ ಫಿಲಮ್ ಶುರು ಆಗಿದೆ, ನರೇಟಿವ್ ಸ್ಟೈಲಲ್ಲಿ ಹೋಗ್ತಿದೆ ಅಂದಮೇಲೆ ಆ ಮಧ್ಯದಲ್ಲಿ ನಿಮ್ಮ ಫೋಟೋ ಹಾಕೋದಿದೆಯಲ್ಲ, ಅದೇನು ಅನಿಸಲ್ಲ ಆಬ್ವಿಯಸ್ಲಿ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ಗುಡ್ ಸೈನ್ ಆಫ್ ಫಿಲಮ್ ಮೇಕಿಂಗ್ ಅಂತ ನನ್ನ ಒಪಿನಿಯನ್. ಸೊ ಇವಾಗ ಪಾಸಿಟಿವ್ ವೈಸ್ ಬರೋಣ. ಪಾಸಿಟಿವ್ ವೈಸ್ ಬಂದರೆ ನನಗೆ ಮೇನ್ ಇಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ ನಿಜವಾಗ್ಲೂ ಚೆನ್ನಾಗಿದೆ. ಫಾಸ್ಟಾಗಿ ಅನಿಸಿದ್ರು ಬಟ್ ಎಲ್ಲೂ ಬೋರ್ ಆಗದೆ ಇರೋ ಥರ ಇದೆ. ಆ್ಯಂಡ್
ನೀವೇನಾದ್ರು ಎಂಟರ್ಟೈನ್ಮೆಂಟ್ ವಾಯ್ಸ್ ಅಂತ ನೋಡ್ತೀರಾ ಅಂದರೆ ವೆದರ್ ಇಟ್ ಈಸ್ ಪಾಸಿಟಿವ್ ನೆಗೆಟಿವ್ ಎಂಟರ್ಟೈನ್ಮೆಂಟ್ ಆಗಿದೆ, ಎಲ್ಲೂ ನಿಮಗೆ ಬೋರ್ ಅನಿಸಲ್ಲ. ಆಮೇಲೆ ಫಿಲಮ್ ಮುಗ್ದೋಗೋದೇ ಒಂದೊಂದ್ಸಲಿ ಗೊತ್ತಾಗಲ್ಲ. ನಾನು ಅಂದ್ಕೊಂಡೆ ಕ್ಲೈಮ್ಯಾಕ್ಸಲ್ಲಿ ಸತ್ತೇ ಹೋದರೆ ಇನ್ನೂ ಏನಿದೆ ಅಂತ ಅನಿಸ್ತಿತ್ತು ನನಗೆ. ಸೊ ಆ ಥರ ತೊಗೊಂಡೋಗಿದ್ದಾರೆ. ಇಟ್ಸ್ ಗುಡ್. ಆ್ಯಂಡ್ ಹಾಡುಗಳು ಕೂಡ ಚೆನ್ನಾಗಿದೆ. ಅಪಾರ್ಟ್ ಫ್ರಮ್ ದಟ್ ಅದು ಒಂದು ಹಾಡು ಏನು ನೋರಾ ಫತೇಹಿದು ಅವ್ರು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಆ್ಯಕ್ಚುಲಿ ಚೆನ್ನಾಗಿದೆ ಹಾಡುಗಳು. ಸೊ ಇದಿಷ್ಟು ನನಗೆ ಪಾಸಿಟಿವ್ ಅನಿಸಿದ್ದು. ಆ್ಯಂಡ್ ಇದನ್ನೆಲ್ಲ ಹೊರಗಡೆ ಇಟ್ಟು ಅಂದರೆ ನೆಗೆಟಿವ್ನ ಸೈಡ್ಗೆ ಇಟ್ಟು ಫಿಲಮ್ನ ನೋಡ್ತೀರಾ ಅಂದರೆ ಆಬ್ವಿಯಸ್ಲಿ ಫಿಲಮ್ ಚೆನ್ನಾಗಿದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಬಂದು ಫಿಲಮ್ ನಿಜವಾಗ್ಲೂ ಚೆನ್ನಾಗಿದೆ, ಆದರೆ ನೆಗೆಟಿವ್ ಇದೆ. ನೆಗೆಟಿವ್ ನಾನೇನೇನು ಹೇಳ್ದಲ್ಲ, ಇದು ನನಗೆ ನೆಗೆಟಿವ್ ಇದೆ ಅಂತ ಅನಿಸ್ತು. ಒಂದು ಫಿಲಮಲ್ಲಿ ನೆಗೆಟಿವ್ ಇದೆ, ಅದನ್ನು ಸುಮ್ಮನೆ ಮುಚ್ಚೋಕ್ಕೆ ಜಸ್ಟ್ ಪಾಸಿಟಿವ್ ಹೇಳ್ತಾ ಇದ್ದೀರಾ ಅಂದರೆ ಅದನ್ನು ರಿವ್ಯೂ ಅನ್ಸ್ಕೊಳ್ಳಲ್ಲ, ಅದು ಪ್ರಮೋಷನ್ ಅನ್ಸ್ಕೊಳ್ಳುತ್ತೆ. ಆ್ಯಂಡ್ ಕನ್ನಡ ಸಿನಿಮಾ ಅಂದ ಮಾತ್ರಕ್ಕೆ ಅಲ್ಲಿ ನೆಗೆಟಿವ್ ಇದ್ದರೂ ನೆಗೆಟಿವ್ ಹೇಳ್ದೇ ಬರೀ ಪಾಸಿಟಿವ್ ಹೇಳ್ತಾ ಹೋದರೆ ಅದು ಕನ್ನಡ ಮೂವಿನ ಸಪೋರ್ಟ್ ಮಾಡ್ದಂಗಲ್ಲ, ಇಂಡೈರೆಕ್ಟ್ಲಿ ಅದು ಡಿಫೇಮ್ ಮಾಡ್ದಂಗೆ. ಅಥವಾ ಆ್ಯಂಡ್ ಇದನ್ನೇ ಸೂಪರ್ ಹಿಟ್ ಮತ್ತು ಬ್ಲಾಕ್ ಬಸ್ಟರ್ ಅಂತ ಅಂದರೆ ಆಬ್ವಿಯಸ್ಲಿ ಮುಂದೆನೂ ಇದೇ ಥರ ಕ್ವಾಲಿಟಿ ಬರುತ್ತೆ. ನಾನು ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಫಿಲಮ್ ಚೆನ್ನಾಗಿದೆ, ಬಟ್ ಅದ್ರ ಜೊತೆ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಬಟ್ ಆದರೆ ಇದು ಆಬ್ವಿಯಸ್ಲಿ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಅದನ್ನು ನೋಡ್ತಾ ಇದ್ದೀವಿ. ಬಟ್ ನನಗೆ ಸರ್ಪ್ರೈಸಿಂಗ್ ಏನು ಅನಿಸ್ತಿದೆ ಅಂದರೆ ಫ್ಯಾನ್ಸ್ ಅದನ್ನು ಸೂಪರ್ ಹಿಟ್ ಅಂದಿದ್ದು ಅಥವಾ ಬ್ಲಾಕ್ ಬಸ್ಟರ್ ಅಂದಿದ್ದು ನನಗೇನು ಸರ್ಪ್ರೈಸಿಂಗ್ ಅನಿಸಿಲ್ಲ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ಗೆ ಆಲ್ರೆಡಿ ಇದು ಲೈಕ್ ಆಗುತ್ತೆ. ಬಟ್ ಆದರೆ ಸೋ ಕಾಲ್ಡ್ ಜೆನ್ಯೂನ್ ರಿವ್ಯೂವರ್ಸು ಇದ್ರ ಬಗ್ಗೆ ನೆಗೆಟಿವ್ ಹೇಳಿದೆ, ಬರೀ ಪಾಸಿಟಿವ್ ಹೇಳ್ತಾರೆ. ಅದು ನೋಡಿದ್ರೆ ನನಗನ್ಸಿದ್ದು ಫೈನಲಿ ಮನಿ ಮ್ಯಾಟರ್ಸ್ ಅ ಲಾಟ್ ಇನ್ ದಿಸ್ ವರ್ಲ್ಡ್ ಅಂತ. ಸೊ ಅದನ್ನು ಹೇಳ್ತಾ KD ಮೂವಿ ಚೆನ್ನಾಗಿದೆ. ನೀವೇನಾದ್ರು ಎಂಟರ್ಟೈನ್ಮೆಂಟ್ ವೈಸ್ ನೋಡ್ತೀರಾ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ KD ಮೂವಿ ರಿವ್ಯೂ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. KD ಮೂವಿ